ಹಾಯ್ ಹಲೋ ನಮಸ್ಕಾರ. ನಾವಿವತ್ತು ದಕ್ಷಿಣ ಭಾರತದ ಪ್ರಮುಖ ನದಿಗಳಲ್ಲಿ ಒಂದಾದ ಭೀಮಾ ತೀರದಲ್ಲಿ ಬಂದಿದ್ದೇವೆ. ಬತ್ತಿ ಹೋದ ಭೀಮಾ ತೀರ ಯಾವ ಥರ ಇದೆ ನೋಡಿ. ಇದು ಬುಯ್ಯಾರ ಗ್ರಾಮದಲ್ಲಿ, ಇದು ಇಂಡಿ ತಾಲೂಕಿನ ಬುಯ್ಯಾರ ಗ್ರಾಮದಲ್ಲಿ ಭೀಮಾ ತೀರ ಅಂತ ಒಂದು ಭೀಮಾ ನದಿ ಇದೆ. ಈ ಭೀಮಾ ನದಿಯಲ್ಲಿ ನೀವು ನೋಡ್ಬೋದು, ಒಂದು ಹನಿ ಕೂಡ ನೀರಿಲ್ಲ. ವರ್ಷವಿಡೀ ಸಾವಿರಾರು ರೈತರ ಹೊಲಗಳಿಗೆ ನೀರು ಪೂರೈಕೆ ಮಾಡಿದ ಈ ನದಿ ಈ ವರ್ಷ ನೋಡಿ ಸಂಪೂರ್ಣವಾಗಿ ಬತ್ತಿ ಹೋಗಿದೆ. ಬನ್ನಿ ಫ್ರೆಂಡ್ಸ್, ಬರೀ ಮೇಲೆ ನಿಂತು ಮಾತಾಡಿದ್ರೆ ಆಗಲ್ಲ, ನದಿ ಒಳಗಡೆ ಹೋಗಿ ಇಳಿದು ಅಲ್ಲಿ ಜನಗಳ ಕುರಿ ಕಾಯ್ತಾ ಇದ್ದಾರೆ. ಸೊ ಅವ್ರಿಗೆ ಕೂಡ ಮಾತಾಡ್ಸೋಣ, ಅವರಿಗೆ ನೀರು ಹೇಗೆ ಪೂರೈಕೆ ಆಗುತ್ತೆ ಅಂತ ಅವ್ರಿಗೂ ಕೇಳೋಣ. ಬನ್ನಿ ಫ್ರೆಂಡ್ಸ್, ಅಲ್ಲಿ ಹೋಗಿ ಮಾತಾಡೋಣ. ಈಗ ನಾವು ಸಂಪೂರ್ಣ ನದಿಯಲ್ಲಿ ಬಂದಿದ್ದೀವಿ. ಯಾವ ಥರ ಇದೆ ಅಂತ ನೋಡೋಕ್ಕೆ. ನೋಡಿ, ಇದು ನೋಡಿ ಮಹಾರಾಷ್ಟ್ರ ಮುನ್ಸಿಪಾಲ್ಟಿ ಆಗೈತಿ. ಯಾವ ಥರ ಇದೆ ನೋಡಿ, ಸೀರೆಗಳಿದ್ದಾವೆ, ಪ್ರತಿಯೊಂದು ಕೌದಿಗಳು. ನೀವು ಏನೇ ಒಂದು ಹೊಳೆಯಲ್ಲಿ ಏನೋ ಒಂದು ಗಂಟು ಕಟ್ಟಿ ಒಗೆಯೋದು ಈ ಥರ ಹೊಟ್ಟೆ ಮಾಡೋಕ್ಕೆ ಹೋಗಬೇಡಿ. ಯಾಕಪ್ಪ ಅಂದರೆ ನೀವು ಮೈಲಿಗೆಯನ್ನು ಕಳ್ಕೊತೀರಿ, ಇಲ್ಲಿ ಹೊಳೆಯಲ್ಲಿ ಬಂದು ಮೈಲಿಗೆ ತುಂಬ್ತೀರಿ. ಹಾಗಾಗಿ ನೀರು ಬರ್ತಾಯಿಲ್ಲ ನಮ್ಮ ಊರಲ್ಲಿ. ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಪ್ರಕೃತಿಯನ್ನು ಹಾಳು ಮಾಡ್ತಾ ಇದ್ದಾನೆ. ಎಲ್ಲಿ ನೋಡಿದರೂ ತೆಂಗು. ನೀವು ನದಿಯಲ್ಲಿ ಒಗೆಯಲೇಬೇಕಂತ ಏನಾದರೂ ಇದ್ದರೆ ಬಾಳೆಹಣ್ಣು, ಸೇಬು ಹಣ್ಣು ಇವೆಲ್ಲ ಒಗಿರಿ. ಒಳಗಡೆ ಇರೋ ಪ್ರಾಣಿಗಳು ತಿಂತವೆ. ಬಟ್ಟಿ ಇವು ಏನಾದರೂ ಒಗೆದ್ರೆ ಯಾವುದಕ್ಕೂ ಉಪಯೋಗ ಆಗಲ್ಲ. ಇದು ದಯವಿಟ್ಟು ಸೈಡ್ಗೆ ಒಗಿರಿ, ಇಲ್ಲಾಂದ್ರೆ ಸುಟ್ಟು ಬಿಡ್ರಿ. ನಾವು ಈಗ ನದಿಯ ಮಧ್ಯದಲ್ಲಿದ್ದೀವಿ. ನದಿಯಲ್ಲಿ ಒಂದು ಹನಿ ಕೂಡ ನೀರಿಲ್ಲ. ನೋಡ್ಬೋದು, ಇಲ್ಲಿ ನಮ್ಮ ಊರಿನ ಒಬ್ಬರು ವ್ಯಕ್ತಿಗಳಿದ್ದಾರೆ. ನಮಸ್ಕಾರ. ಈ ನದಿಯಲ್ಲಿ ಒಟ್ಟೆ ನೀರು ಬರ್ತಾಯಿಲ್ಲ. ನೀರು ಬರ್ತಾಯಿಲ್ಲ ಅಂದರೆ ನೀವು ಕುರಿಗಳಿಗೆ ನೀರು ಹೆಂಗೆ ಕುಡಿಸ್ತೀರಿ? ನೀರಿದ್ದಲ್ಲಿ ಇದು ಹಾಕೋದು, ಮಳೆ ಬರ್ಬೇಕಲ್ಲ. ಹಾಂ, ಮಳೆ ಬರೋದನ್ನ ಕಾಯ್ತೀರ ಅಂದಂಗೆ ಆಯ್ತು. ಬನ್ನಿ, ಇನ್ನು ಮುಂದಿನ ರೈತರಿಗೆ ಕೇಳೋಣ. ನದಿಯಲ್ಲಿ ನೀರು ಯಾವಾಗ ಬರುತ್ತೆ, ಏನು ಬರುತ್ತೆ? ಪ್ರತಿ ವರ್ಷ ತುಂಬಿ ತುಳುಕುತ್ತಿರುವ ನದಿ ಇದು. ನೋಡಿ, ನಾವೀಗ ಮಟ್ಟ ಮಧ್ಯದಲ್ಲಿದ್ದೀವಿ. ಹೊಳೆಯಲ್ಲಿ ಒಂದು ಹನಿ ಕೂಡ ನೀರಿಲ್ಲ. ನೋಡ್ಬೋದು, ಅಲ್ಲಿ ರೈತರು ಹೆಂಗೆ ಮೇಯಿಸ್ತಾ ಇದ್ದಾರೆ ಹುಲ್ಲು. ನೋಡ್ಬೋದು ಮಹಾಜನಗಳೇ. ಹೊಳಿ ಅಚ್ಚಿಕ್ಕಿನವರು ಈಚೆ ಕಡೆ ಬಂದು ನೀರು ತಗೋತಾ ಇದ್ದಾರೆ ಅಂಥ ಪರಿಸ್ಥಿತಿ ಬಂದಿದೆ ಈಗ ನಮ್ಮ ಊರಿನಲ್ಲಿ. ಈಗ ಅಲ್ಲಿ ಕುರಿ ಕಾಯ್ತಾ ಇದ್ದಾರೆ. ಅವ್ರಿಗೆ ಒಂದು ಸ್ವಲ್ಪ ಪ್ರಶ್ನೆಗಳನ್ನು ಕೇಳೋಣ, ಏನಂತಾರಂತ ನೋಡೋಣ. ಬನ್ನಿ. ಈಗ ನಾವು ಏನೂ ಇಲ್ಲಾಂದರೆ ಒಂದು ಅರ್ಧ ಕಿಲೋಮೀಟ್ರ್ ಬಂದಿದ್ದೀವಿ. ಕುರಿ ಅಂದಾಜು ನಮ್ಮ 50 ಕುರಿ ಅವ್ರಿ. 50 ರೀ? ಟೋಟಲ್ 50 ನಿಮ್ಮನೆ ರೀ? ಹಾಂ, ನಮ್ಮನೆಯವ್ರಿ ಒಟ್ಟೆ. ಈಗ ಇವಕ್ಕೆ ನೀರು ಪೀರ ಕುಡಿಸ್ತೈತಿ ಅಂದ್ರೆ ಮಾಡ್ತೀರಿ? ನಾವು ಹಳಿಗೆ ಬರ್ಬೇಕ್ರಿ, ಇಲ್ಲಿಗೆ ರೀ. ಹೊಳಿಗೆ ರೀ? ಮೊದಲೆಲ್ಲಿ ಕುಡಿಸ್ತೈತಿಲ್ರಿ ನೀರು? ಇಲ್ರಿ, ಮೊದಲು ಆ ಕಡೆ ಇದ್ದವು ರೀ. ಅವು ಮತ್ತೆ 2 ತಿಂಗಳಾಯ್ತು ರೀ ಇಲ್ಲಿಗೆ ಬರೋದು ಸರ್, ಹೊಳಿಗೆ ರೀ. ಮೊದಲೆಲ್ಲ ಮಡ್ಡಿ ಮ್ಯಾಗಿದ್ರಿ ಏನ್ರಿ? ಹಾಂ ರೀ, ಈ ಕಡೆ ಹೊಲಗೊಳದಾಗ ಇದ್ದು ರೀ. ಈಗ ಅವು ಹಳಿ ದಂಡಿ ಬರ್ಲೈತಿದ್ದೇವೆ ರೀ. ಈಗ ನೀರು ಹೆಂಗೆ ಅದಾವ ರೀ? ನೀವು ಹೆಂಗೆ ಕುಡಿತೀರಿ ನೀರು ರೀ? ನಾವು ಆ ಕಡೆ ನಳದೇ ತಂದು ತರ್ತೇವೆ ರೀ. ತೊಗೊಂಬರ್ತೀರಿ? ಹಾಂ ರೀ. ಈ ಬಾಟ್ಲ ನೀವು ಕುಡ್ಲಿಕ್ಕೆ? ಹಾಂ, ನಾವು ಬಾಟ್ಲಾಗ ನೀರೇ ತಂದು ಕುಡಿತೇವೆ ರೀ. ಚವಳಿ ನೀರು ಕುರ್ಗಳಿಗೆ ಕುಡಿಸ್ತೇವೆ ರೀ ಇಲ್ಲಿ. ಆ ಜೈಸಿ ಬಚ್ಚಿ ಕೆದ್ರೆ ರೀ ಹಾದಿಗಾಗಿ ಎದ್ದವ್ರಿ, ಅಲ್ಲೇಟೆ ನೀರು ಕುಡಿಸೋದು ರೀ. ಮತ್ತಿದು ಈಗ ನೀರು ಏನು ಬಿಡ್ತೀನಿ ಅದ ರೀ? ಏನೋ ಲೂಜಿ ಇಲ್ರಿ, ಬಿಡ್ತೀನಿ ಅಂತ ಹೇಳ್ತಾರೆ. ಹೊಟ್ಟೆ ಬರೋದಿಲ್ಲ. ಅಕ್ಕನೇ ಇಲ್ರಿ, ನೀರು ಬಂದರೆ ನಮ್ಮ ಕುರ್ವ ಅನುಕೂಲ ಆಗ್ತದೆ ರೀ, ಊರನ ಮಂದಿಗೆ ಅನುಕೂಲ ಆಗ್ತದೆ ರೀ. ನಿಮ್ಮ ಪ್ರಕಾರ ಮಳೆ ಬರ್ಬೋದಾ ಈ ವರ್ಷ? ಹೆಂಗೆ ರೀ? ಮಳೆ ಆಗ್ಬೇಕ್ರಿ, ಮಳೆ ಆಗ್ಬೇಕ್ರಿ. ಅಂದ್ರೆ ನಾವು ಮುಂದಕ್ಕೆ ಹೋಗತ್ತಲ್ರಿ. ಹೋದ ವರ್ಷ, ಹಚ್ಚಿ ವರ್ಷ, ಹಿಂದಿನ ವರ್ಷಗಳಲ್ಲಿ ಹಾಂ ರೀ ಮಳೆ ಈ ಟೈಮಿಗೆ ಆಗ್ಯದಿಲ್ರಿ? ಹಾಂ, ಆಗೈತೆ ರೀ. ಫುಲ್ ಮಳೆ ಆಗೈತೆ ರೀ? ಹಾಂ, ಫುಲ್. ಹೋದ ವರ್ಷ ಎಳೆ ಮಳೆ ಆಗೈತೆ ರೀ. ನಡು 1 ತಿಂಗಳು ಶಾಳೆದಿತ್ತು ಅಂದ್ರೆ ನೀರು ಇದ್ದು ರೀ. ಕುರಿ ತನಕ ಹೊಳಿಗೆ ನೀರು ಬಂದೀವಿ ರೀ. ಇದೇ ಸಲ ನೀರು ಬಿಡಲ್ಗಾರಿ. ಒಟ್ಟೆ ಇದೇ ಸರಿ ನೀರು ಬಿಟ್ಟಿಲ್ರಿ? ಒಟ್ಟೆ ನೀರು ಬಿಡಲ್ರಿ ಸ್ವಲ್ಪ ರೀ. ನಾಳೆ ಮಹಾರಾಷ್ಟ್ರಕ್ಕೂ ಮಳೆ ಇಲ್ರಿ? ಇರ್ಲಿಕ್ಕಿಲ್ರಿ, ಭಾಳ ಮಳೆ ಇಲ್ಲೂ ಮಳೆ ಇಲ್ಲ? ಇಲ್ರಿ, ಒಟ್ಟೆ ಮಳೆ. ನಿಮ್ಮ ಪ್ರಕಾರ ಮಳೆ ಬರ್ತದೆ ಇಲ್ಲತ್ತೀರಿ? ಮಳೆ ಬರ್ಬೇಕ್ರಿ. ಹಿಂಗಾದ್ರಿ ಮೊನ್ನೆ ಬಂದು ಸಣ್ಣ ಅಲ್ಗತ್ರಿ. ಒಟ್ಟೆ ಜೋರು ಮಳೆನೇ ಇಲ್ರಿ. ಜೋರು ಮಳೆ ಇಲ್ಲ ಒಟ್ಟೆ? ಇಲ್ರಿ. ಹಿಂಗೆ ಆಯ್ತು. ಇನ್ನೂ ಒಂದು 2-3 ತಿಂಗಳು ಹಿಂಗೆ ಆಯ್ತು ಅಂದ್ರೆ ಹೆಂಗ್ರಿ ನಿಮ್ಗೆ ಕುರಿ? ಹಂಗೆ ಕುಡಿಸ್ತೀರಿ? ನೀರಲ್ಲಿ ಕುಡಿಸ್ತೀರಿ ಕುರಿ? ಭಾಳ ಹೆಣ್ಣು ಬರ್ತಾರೆ. ಹಬ್ಸಕ್ಕೆ ಹಾಕ್ಬೇಕಾಗ್ತಾರೆ ಅಲ್ಲಿ. ಇದರಿಂದ ಅಲ್ಲಿ ಬೋರ್ವೆಲ್ ಐತಲ್ರಿ, ಪಂಪ್ ಸೆಟ್ ಅಲ್ರಿ? ಹಾಂ ರೀ. ಅಲ್ಲಿಗೆ ಹೋಯ್ತು ಎಲ್ಲ ಕುರಿಗಳು? ಇವ್ರೇನು ಹಾರಲ್ರಿ, ಕುರಿ ತಂದ್ರೆ ಒಟ್ಟು ಮಂದಿ ಅಲ್ಲಿಗೆ ಹೋಗ್ಬೇಕಾಗ್ತಾರೆ. ಬರೀ 1 ತಿಂಗಳು ಮಳೆ ಹೋಯ್ತು ನೀರು ಎಲ್ಲಿ ಉಳಿಯಲ್ರಿ ಇಲ್ಲಿ. ಎಲ್ಲಿ ಉಳಿಯಲ್ರಿ? ಅಯ್ಯ, ಒಟ್ಟೆ ಉಳಿಯಲ್ರಿ ಇಲ್ಲಿ. ಮತ್ತು ಈ ವರ್ಷ ಮಳೆ ಬರಲಿಲ್ಲ ಅಂದ್ರೆ ಭಾಳ ಹೈರಾಣ ಇರುತ್ತೆ. ಹಾಂ ರೀ, ಮಳೆ ಅರ್ಧ ಕಾಲ ಆಗ್ಬೇಕ್ರಿ. ಏನು ಮಾಡ್ಸಕ್ಕೆ ಸಣ್ಣ ಹೊಲ ಅದೇನ್ರಿ? ಹಾಂ, ಹೊಲ 4 ಎಕರೆ ಅದ ರೀ. 4 ಎಕರೆ ಹೊಲ ಅದ? ಹಾಂ ರೀ. ಏನು ಮಾಡಿರಿ ಹೊಲ್ದಾಗ? ಹೊಲ್ದಾಗ ನಿಂಬೆ ಗಿಡ ಆತ ಎಲ್ಲ ಅವ್ರಿ. ನಿಂಬೆ ಗಿಡ ಎಲ್ಲ ನೀರಾವರಿ? ನೀರಾವರಿ ಐತ್ರಿ. ನೀರು ಸಣ್ಣಗ್ಯದ ರೀ. ಈಗ ಮಳೆ ಹೋದಾಗ ಸಣ್ಣಗ್ಯದ ರೀ.
ನೀರಲ್ಲಿ ಜೋರ್ ಇತ್ತಂದ್ರೆ ಇವು ಅಲ್ಲೇ ಮೇಯಿಸಿದ್ರಿ ಏನು ಕುರಿ ಎಲ್ಲ? ಮೇವು ಇಲ್ರಿ ಅಲ್ಲಿ, ಮೇವಿಲ್ಲ. ಮೇವಿಂದು ಹೈರಾಣ ನೀರಿನ ಹೈರಾಣಕ್ಕಾಗಿ ಇಲ್ಲಿ ಬಂದಂಗೆ ರೀ. ಹ್ಮ್. ಇಲ್ಲಿ ಇಂಡಿ ತಾಲೂಕದ ಎಮ್ಮೆಲೆ ಒಟ್ಟೆ ನೀರೇ ತರಲ್ಗಾರಿ ನಮ್ಗೆ. ಇಲ್ಲಿ ತಾಲೂಕಿನ ಮೇಲೆ ಒಟ್ಟು ನೀರು ಬಿಡೋದಾಗ್ಯದ. ಒಟ್ಟೆ ಬಿಟ್ಟಿಲ್ರಿ. ನಾನು ಮಹಾರಾಷ್ಟ್ರದಾನು ಮಳೆ ಇಲ್ಲ ಕೇಳತ್ತಾರ ರೀ. ಹಾಂ ರೀ, ಏನು ಮಾಡಿದೆ ಯಾರಿಗೆ ಕೊಂಡ್ರಿ. ಸದ್ಯ ಕುರಿದಂಗೆ ಭಾಳ ಅಸ್ತವ್ಯಸ್ತಿ ಅದ ರೀ. ಹಾಂ ರೀ, ಊಟದ ವ್ಯವಸ್ಥೆ ರೀ? ಊಟದ ವ್ಯವಸ್ಥೆ ನಾವು ಮಾಡ್ಕೊಂಡೇ ಬಂದಿರ್ತಾರೆ. ಊಟ ಮಾಡಿದವಂದ್ರೆ ಹೊಳೆ ಸಂಜೆಗೆ ಹೋಗಿಬಿಡೋದ್ರಿ? ಹಾಂ, ಹೊಳೆ ಸಂಜೆಗೆ ರೀ. ಒಂದ್ಸರಿ ಊಟ ಮಾಡಿದ್ರೆ ಮುಗಿತು? ಹ್ಞೂ ರೀ, ಮುಂಜಾನೆ ಸಂಜೆಗೊಮ್ಮೆ ಅಡ್ಡೆ ಊಟ. 2 ಹೊತ್ತು ಊಟ ಮಾಡ್ತೀವಿ? ಹಾಂ ರೀ. ಕುರಿಗಳಲ್ಲಿ ಹೊಳೆ ಹೊಲಕ್ಕೆ ದೊಡ್ಡ ಹ್ಞೂ, 2 ಕಿಲೋಮೀಟ್ರ್ ಆತ್ರಿ. ಅಲ್ಲಿಗೆ ಹೋಗ್ಬೇಕು ರೀ, ಅಲ್ಲಿಂದ ಇಲ್ಲಿಗೆ ಬರ್ಬೇಕು ರೀ. ಎಲ್ಲ ರೈತರಿಗೂ ಕಷ್ಟ ಅದ. ಹಾಂ, ರೈತರು ಕುರಿ ದನ ಕಾಯೋರಿಗೆ ಹಾಂ ರೀ ಎಲ್ಲ ಕಷ್ಟ ಅದ. ಒಟ್ಟು ಕಬ್ಬು ಒಣಗದತ್ತಾವ ನೋಡ್ರಿ ರೈತರದು. ಈ ಬಾರಿ ಎಲ್ಲ ರೈತರ ಕಬ್ಬುಗಳು. ಹಾಂ ರೀ, ಏನೋ ಬಿತ್ತಿಲ್ಲ ನೀವು ಹೊಲಗಳು? ಯಾರು ಬಿತ್ತಿಲ್ರಿ. ಮಳಿನೇ ಇಲ್ರಿ, ಏನು ಬಿತ್ತಾರೆ ರೀ. ಓನ್ಲಿ ಸದ ಕಡ್ಲಿನೇ ಬೆಳಿಬೇಕಾಗ್ತದೆ ರೀ. ಹಾಂ ರೀ, ಏನೇ ಬೆಳೆದ್ರು. ಅದಾದ್ಮೇಲೆ ಕಬ್ಬು ರೀ? ಅದಾದ್ಮೇಲೆ ಕಬ್ಬ ಕಡ್ಲಿ ಅಡ್ಡೆ ನೋಡ್ರಿ. ಕಬ್ಬ ಕಡ್ಲಿ ಅಡ್ಡೆ ರೀ ಅಡ್ಡೆ ಸದ್ಯಕ್ಕೆ. ವೀಕ್ಷಕರೇ ನೋಡ್ಬೋದು, ಪ್ರಕೃತಿ ಒಂದು ಸಾರಿ ಮುನಿಸ್ಕೊಂಡ್ರೆ ಮುಗಿತು. ಇಲ್ಲಿ ದನ ಕುರಿ ಹೊಲಗಳಿಗೆ ಪ್ರತಿಯೊಂದಕ್ಕೂ ಏನು ನೀರಿಲ್ದರಂಗೆ ಆಗಿಬಿಡುತ್ತೆ. ಎಷ್ಟು ವಿಶಾಲವಾದ ನದಿಯಲ್ಲಿ ಇದು ಭೀಮಾ ನದಿ ನೋಡ್ರಿ. ಆ ಕಡೆ ತೀರ ನೋಡ್ರಿ, ಈ ಕಡೆ ತೀರ ನೋಡ್ರಿ, ಇದು ಭೀಮಾ ತೀರ. ಇಷ್ಟು ದೊಡ್ಡ ನದಿಯಲ್ಲಿ ಒಂದು ಹನಿಯೂ ನೀರಿಲ್ಲ. ಕುರಿ ಕುಡಿಯಲು ನೀರಿಲ್ಲ, ದನ ಕುಡಿಯಲು ನೀರಿಲ್ಲ, ರೈತರಿಗಂತೂ ನೀರು ಇಲ್ಲವೇ ಇಲ್ಲ. ನೋಡ್ಬೋದು ಫ್ರೆಂಡ್ಸ್, ಅಲ್ಲಿ ಒಬ್ಬರು ರೈತರು ಕಾಣ್ತಾ ಇದ್ದಾರೆ. ಸೊ ಅವ್ರಿಗೂ ಕೇಳೋಣ ಬನ್ನಿ, ಯಾವ ಥರ ಇದೆ ಇಲ್ಲಿ ಈ ಊರಿನ ಪರಿಸ್ಥಿತಿ ಅಂತ. ಬನ್ನಿ ಫ್ರೆಂಡ್ಸ್, ನೋಡೋಣ.